ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಕಳೆದ ಕೆಲವು ದಿನಗಳಿಂದ ಕ್ರಿಪ್ಟೋ ಬ್ಯಾನ್ ಬಗ್ಗೆ ತುಂಬಾನೇ ರೂಮರ್ಸ್ಗಳು ನಮಗೆ ಸೋಷಿಯಲ್ ಮೀಡಿಯಾ ಹಾಗೆ ನ್ಯೂಸ್ಗಳಲ್ಲಿ ರನ್ ಆಗ್ತಾ ಇದೆ. ಸೊ ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ ಕ್ರಿಪ್ಟೋ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಆಗುತ್ತೆ ಅಂಡ್ ಕ್ರಿಪ್ಟೋನ ನಾವು ಇನ್ನು ಮುಂದೆ ಯೂಸ್ ಮಾಡ್ಲಿಕ್ಕೆ ಇಲ್ಲ ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಯಾವ ರೀತಿ ನಮಗೆ ಇಂಡಿಯಾದಲ್ಲಿ ನಡೆಯುತ್ತೆ ಅಂಡ್ ಕ್ರಿಪ್ಟೋ ಬ್ಯಾನ್ ಆಗೋ ಸಾಧ್ಯತೆಗಳು ಎಷ್ಟು ಕಡಿಮೆ ಇದೆ ಅನ್ನೋದರ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೂ ಕೂಡ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಜುಲೈ 2ರಂದು ಕ್ರಿಪ್ಟೋದ ಬಗ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನ ನಂತರ RBI ಕ್ರಿಪ್ಟೋನ ಬ್ಯಾನ್ ಮಾಡಬೇಕು ಅನ್ನೋದರ ಬಗ್ಗೆ ಪುಷ್ ಮಾಡ್ತಾ ಇದೆ. ಹಾಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಕ್ರಿಪ್ಟೋದ ಬಗ್ಗೆ ಒಂದು ವಾರ್ನಿಂಗ್ ನ ನೀಡಿದೆ. ಡಾಕ್ಯುಮೆಂಟ್ ಶೋ ಮಾಡೋದ್ರ ಇಶ್ಯೂ ಬಗ್ಗೆ ಒಂದು ವಾರ್ನಿಂಗ್ ನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾ ಕಡೆ ನ್ಯೂಸ್ಗಳು ನಮಗೆ ಹರಿದಾಡಿತು. ಇಲ್ಲಿ ನೀವು ನೋಡಬಹುದು, ಕಳೆದ 2 ದಿನಗಳಿಂದ ಕ್ರಿಪ್ಟೋನ ಬಗ್ಗೆ ನ್ಯೂಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಎಲ್ಲರೂ ಕೂಡ ಇಂಡಿಯಾದಲ್ಲಿ ಕ್ರಿಪ್ಟೋ ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಯಾವ ರೀತಿ ಕ್ರಿಪ್ಟೋ ಇಂಡಿಯಾದಲ್ಲಿ ವರ್ಕ್ ಆಗುತ್ತೆ. ಕ್ರಿಪ್ಟೋ ಇಂಡಿಯಾದಲ್ಲಿ ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ. ಸೊ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೆ ತಿಳಿಸಬೇಕಾಗಿರೋದು, 2018 ಅಲ್ಲಿ ನಾನು ಇದು ಗೂಗಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI issued a circular on April 6, 2018. ಸೊ 2018 ಅಲ್ಲಿ ಎಲ್ಲಾ ಬ್ಯಾಂಕ್ಗಳು ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕ್ರಿಪ್ಟೋದ ರಿಲೇಟೆಡ್ ಟ್ರಾನ್ಸಾಕ್ಷನ್ ಗಳನ್ನ ಅಥವಾ ಕ್ರಿಪ್ಟೋಗೆ ಬ್ಯಾಕ್ ಮಾಡೋದನ್ನ ಕಂಪ್ಲೀಟ್ಲಿ RBI ಬ್ಯಾನ್ ಮಾಡುತ್ತೆ. ಬಟ್ ಇದೇನಾಗುತ್ತೆ, ಈ ಒಂದು ರಿಸ್ಟ್ರಿಕ್ಷನ್ ಏನಿದೆಯಲ್ಲ, ಮಾರ್ಚ್ 4, 2020ರಂದು ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ಒಂದು ಬ್ಯಾನ್ ಅನ್ನ ರಿಮೂವ್ ಮಾಡುತ್ತೆ. ಅಲೋವಿಂಗ್ ಡಿಜಿಟಲ್ ಅಸೆಟ್ ಟ್ರೇಡಿಂಗ್ ಟು ರೆಸ್ಯೂಮ್. ಅಂದ್ರೆ ಡಿಜಿಟಲ್ ಅಸೆಟ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿಗಳು, ಸ್ಟೇಬಲ್ ಕಾಯಿನ್, ಬಿಟ್ ಕಾಯಿನ್, ಇಥಿರಿಯಂ ಇದೆಲ್ಲ ಏನಿದೆಯಲ್ಲ, ಇದನ್ನ ನಾವು ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಅಥವಾ ಇದನ್ನ ಗವರ್ಮೆಂಟ್ ಒಂದು ರೀತಿ ಡಿಜಿಟಲ್ ಅಸೆಟ್ ಆಗಿ ಕನ್ಸಿಡರ್ ಮಾಡುತ್ತೆ. ಈ ಒಂದು ಬ್ಯಾನ್ ಅನ್ನ ಸುಪ್ರೀಂ ಕೋರ್ಟ್ ರಿಮೂವ್ ಮಾಡುತ್ತೆ. ಸೊ 2020 ಅಲ್ಲಿ ಆನಂತರ ನಮ್ಗೆ ಏನಾಗುತ್ತೆ, 2020 ನಂತರ ಕ್ರಿಪ್ಟೋಗೆ ರೆಗ್ಯುಲೇಷನ್ಸ್ ಗಳು ಬರುತ್ತೆ, ರೂಲ್ಸ್ ಗಳು ಬರುತ್ತೆ, ಎಲ್ಲವೂ ಕೂಡ ಬರುತ್ತೆ. ದೆನ್ ಕ್ರಿಪ್ಟೋಗೆ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳ ಇಂಟ್ರೊಡಕ್ಷನ್ ಆಗುತ್ತೆ. FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳು ಏನ್ ಮಾಡುತ್ತೆ ಅಂದ್ರೆ, ಈ ಒಂದು ಕ್ರಿಪ್ಟೋದ ಟ್ರಾನ್ಸಾಕ್ಷನ್ ನ ಮೇಲ್ಗಡೆ ಯಾವ್ದಾದ್ರು ಆಂಟಿ ಮನಿ ಲಾಂಡ್ರಿಂಗ್ ಥಿಂಗ್ಸ್ ಏನಾದ್ರು ಇದ್ರೆ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಡೆಪಾಸಿಟ್ ಆಗಿರ್ಬೋದು, ವಿಡ್ರಾಲ್ ಆಗಿರ್ಬೋದು, ಇದರ ಬಗ್ಗೆ ಟ್ರ್ಯಾಕ್ ಅನ್ನ ಮಾಡುತ್ತೆ. ಅದರ ಜೊತೆಗೆ ಕ್ರಿಪ್ಟೋಗೆ 30% ಟ್ಯಾಕ್ಸ್ ಅನ್ನು ಕೂಡ ಅಪ್ಲೈ ಮಾಡಲಾಗುತ್ತೆ. ಹಾಗೆ ಟ್ರಾನ್ಸಾಕ್ಷನ್ ನ ಮೇಲ್ಗಡೆ 1% TDS ಕೂಡ ಈಗ ಇಂಡಿಯಾದಲ್ಲಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಕ್ರಿಪ್ಟೋಗೆ ಟ್ಯಾಕ್ಸ್ ಬೀಳುತ್ತೆ. ಸುಪ್ರೀಂ ಕೋರ್ಟ್ 2020ರಂದು ಕ್ರಿಪ್ಟೋ ಬ್ಯಾನ್ ಅನ್ನ ಲಿಫ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕ್ರಿಪ್ಟೋ ಬ್ಯಾನ್ ಇಲ್ಲ ಅಂತ ಹೇಳುತ್ತೆ. ಆನಂತರ 1% TDS ಕೂಡ ಅಪ್ಲೈ ಆಗುತ್ತೆ. ಈಗ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಲೈಕ್ 49 ಅಫಿಷಿಯಲಿ ರಿಜಿಸ್ಟರ್ಡ್ ವರ್ಚುವಲ್ ಡಿಜಿಟಲ್ ಅಸೆಟ್ ಅಂದ್ರೆ VDA, ವರ್ಚುವಲ್ ಡಿಜಿಟಲ್ ಅಸೆಟ್ ಅಂದ್ರೆ ಕ್ರಿಪ್ಟೋ ಅಂಡರ್ ದ ಫೈನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್ ಅಥವಾ FIU ಇಂಡಿಯಾದ ಅಂಡರ್ ಅಲ್ಲಿ 49 ಅಫಿಷಿಯಲಿ ರಿಜಿಸ್ಟರ್ಡ್ ಪ್ರೊವೈಡರ್ಸ್ ಇದ್ದಾರೆ, ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಸ್ಟಿಮೇಟೆಡ್ ಟೆನ್ಸ್ ಆಫ್ ಮಿಲಿಯನ್ಸ್ ಅಂದ್ರೆ ಮಿಲಿಯನ್ಸ್ ಗಟ್ಟಲೆ ಜನ ಈ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅಂದ್ರೆ KYC ನ ಮಾಡ್ಬಿಟ್ಟು ರಿಜಿಸ್ಟರ್ ಆಗಿದ್ದಾರೆ. ಅವರ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಎಲ್ಲಾ ಟ್ರಾನ್ಸಾಕ್ಷನ್ ಗಳಿಗೆ ಟ್ಯಾಕ್ಸಸ್ ಗಳನ್ನ ಪೇ ಮಾಡ್ತಾ, TDS ಕಟ್ ಮಾಡ್ಕೊಳ್ತಾ, ಎಲ್ಲವನ್ನು ಕೂಡ ಮಾಡ್ತಾ ಮಿಲಿಯನ್ಸ್ ಆಫ್ ಟ್ರೇಡರ್ಸ್ ಅಥವಾ ಮಿಲಿಯನ್ಸ್ ಆಫ್ ಯೂಸರ್ಸ್ ಏನಿದಾರೆ ಈ ಪ್ಲಾಟ್ಫಾರ್ಮ್ ಗಳಲ್ಲಿ ಈಗ ಟ್ರೇಡ್ ನ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಯಾವ ರೀತಿ ಸುಪ್ರೀಂ ಕೋರ್ಟ್ ಲಿಫ್ಟ್ ಮಾಡ್ತು ಈ ಒಂದು ಬ್ಯಾನ್ ಅನ್ನ, ದೆನ್ ಯಾವ ರೀತಿ ಈ ಬ್ಯಾನ್ ನಂತರ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳು ಬಂತು, ಟ್ಯಾಕ್ಸಸ್ ಗಳು ಅಪ್ಲಿಕೇಬಲ್ ಆಗ್ಲಿಕ್ಕೆ ಶುರು ಆಯ್ತು. ಅಂಡ್ ಜನ ಯಾವ ರೀತಿ ಕಂಫರ್ಟೇಬಲ್ ಆಗಿ ಕ್ರಿಪ್ಟೋನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು KYC ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಅಂದ್ರೆ ಸೆಂಟ್ರಲೈಸ್ಡ್ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಅದರಲ್ಲಿ ಇರುವಂತಹ ಯೂಸರ್ಸ್. ಈಗ ಕ್ರಿಪ್ಟೋ ಏನಿದೆಯಲ್ಲ ಕ್ರಿಯೇಟ್ ಆಗಿರೋದೇ ಡಿಸೆಂಟ್ರಲೈಸ್ಡ್ ವೇ ಅಲ್ಲಿ ಅದನ್ನ ಯೂಸ್ ಮಾಡೋದಕ್ಕೆ. ಡಿಸೆಂಟ್ರಲೈಸ್ಡ್ ವೇ ಅಂದ್ರೆ KYC ಯೂಸ್ ಮಾಡದೇನೆ, ಅಂದ್ರೆ ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ನ ಕೊಡದೆ ಅಕೌಂಟ್ ಅನ್ನು ಓಪನ್ ಮಾಡಿ ಕ್ರಿಪ್ಟೋನ ಯೂಸ್ ಮಾಡೋದಕ್ಕೆ ಕ್ರಿಪ್ಟೋ ಇರೋದೇ ಅದಕ್ಕಾಗಿ. ಅಂದ್ರೆ ಡಿಸೆಂಟ್ರಲೈಸ್ಡ್ ವೇ ಅಲ್ಲಿ ಯಾವುದೇ ರೀತಿ ನಿಮ್ಮ ಡಾಕ್ಯುಮೆಂಟ್ ಇಲ್ಲ, ನೀವು ಯಾರು ಅನ್ನೋದು ಗೊತ್ತಿಲ್ಲ, ಗವರ್ಮೆಂಟ್ಗೆ ನಿಮ್ಮ ಇನ್ಫಾರ್ಮೇಶನ್ ಇಲ್ಲ, ಏನು ಕೂಡ ಇಲ್ಲ, ಅದ್ರ ಬೇಸ್ಡ್ ಆಗಿ ಯೂಸ್ ಮಾಡ್ಬೇಕು ಅನ್ನೋದಕ್ಕೇನೆ ನಮ್ಗೆ ಕ್ರಿಪ್ಟೋ ಚಾಲ್ತಿಗೆ ಬಂದಿರೋದು. ಬಟ್ ಈಗ KYC ಆಗಿರೋದು ಸೆಂಟ್ರಲೈಸ್ಡ್ ಆಗಿರೋದ್ರ ಬೇಸ್ಡ್ ಆಗಿನೇ ಮಿಲಿಯನ್ಸ್ ಆಫ್ ಜನ ಇದ್ದಾರೆ. ಈಗ ಡಿಸೆಂಟ್ರಲೈಸ್ಡ್ ಅಲ್ಲಿ ಎಷ್ಟು ಜನ ಇರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಇಫ್ ಇನ್ ಕೇಸ್ ನಿಮಗೂ ಕೂಡ ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ಮಾಹಿತಿ ಬೇಕು, KYC ಮಾಡದೆ ಕ್ರಿಪ್ಟೋದಲ್ಲಿ ನೀವು ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೇಕು, ಆ ರೀತಿ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ D ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಅದರ ಬಗ್ಗೆ ಪ್ಲಾನ್ ನ ಮಾಡ್ತೀನಿ. ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ನೀವು ಪ್ಲಾನ್ ನ ಮಾಡಬಹುದು ಅಥವಾ ಯಾವ ರೀತಿ ಅದರಲ್ಲೆಲ್ಲ ಅಕೌಂಟ್ ಅನ್ನು ಓಪನ್ ಮಾಡೋದು, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ D ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಗ್ಲೋಬಲಿ ಯಾವ ಕಂಟ್ರಿ ಕ್ರಿಪ್ಟೋದಲ್ಲಿ ಟಾಪ್ ಮಾಡ್ತಾ ಇದೆ ಅನ್ನೋದು ನೀವು ನೋಡೋದಾದ್ರೆ, ಇಂಡಿಯಾ ಹ್ಯಾಸ್ ದ ಮೋಸ್ಟ್ ಕ್ರಿಪ್ಟೋ ಕರೆನ್ಸಿ ಯೂಸರ್ಸ್ ಗ್ಲೋಬಲಿ ಬೈ ಅಬ್ಸಲ್ಯೂಟ್ ನಂಬರ್ಸ್. ಅಂದ್ರೆ ಇಂಡಿಯಾ ಟಾಪ್ ಇದೆ ಗ್ಲೋಬಲಿ ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡೋದ್ರಲ್ಲಿ, ಇಂಡಿಯಾನೇ ಟಾಪ್ ಆಗಿರೋದು. ಸೊ ಹಾಗಾಗಿ ಜಸ್ಟ್ ಇಮ್ಯಾಜಿನ್,
ಎಫ್ ಐ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಿಲಿಯನ್ಸ್ ಆಫ್ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಡಿಸೆಂಟ್ರಲೈಸ್ಡ್ ಅಂದ್ರೆ KYC ಆಗದೇ ಇರುವಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಲೈಕ್ ತುಂಬಾ ಪ್ಲಾಟ್ಫಾರ್ಮ್ಗಳಿದೆ. ಆ ಪ್ಲಾಟ್ಫಾರ್ಮ್ಗಳಲ್ಲಿ ಎಷ್ಟು ಜನ ಕ್ರಿಪ್ಟೋನ ಯೂಸ್ ಮಾಡ್ತಾ ಇರಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ನೋಡಿ. ಹಾಗಾಗಿ ಇಂಡಿಯಾದಲ್ಲಿ ಎಲ್ಲಾ ವೇಸ್ ಅಲ್ಲಿ ಕ್ರಿಪ್ಟೋ ಏನಿದೆಯಲ್ಲ ಒಂದು ಗ್ರೋ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತ ಈ ಒಂದು ಟೈಮ್ ಅಲ್ಲಿ RBI ಏನ್ ಬ್ಯಾನ್ ನ ಬಗ್ಗೆ ಥಿಂಕ್ ಮಾಡ್ತಾ ಇದೆ, ಈ ಒಂದು ಬ್ಯಾನ್ ಆಗೋ ಸಾಧ್ಯತೆಗಳೇನಿದೆಯಲ್ಲ ಆಲ್ಮೋಸ್ಟ್ ಈ ಒಂದು ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಇದೆ. ಯಾಕೆಂದ್ರೆ ಇಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದು ಬಾರಿ ಈ ಬ್ಯಾನ್ ಅನ್ನ ರಿಮೂವ್ ಮಾಡಿತ್ತು. ಸೊ ಮತ್ತೊಂದು ಬಾರಿ ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಇದೆ. ಬಟ್ ಸ್ಟಿಲ್ ಇಫ್ ಇನ್ ಕೇಸ್ ಗವರ್ಮೆಂಟ್ ಏನಾದ್ರೂ ಆ ರೀತಿಯ ಸ್ಟೆಪ್ಸ್ ಅನ್ನ ತಗೊಳ್ಳೋದ್ರ ಬಗ್ಗೆ ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅಟ್ ದ ಎಂಡ್ ಆಫ್ ದ ಡೇ. ಯಾಕೆಂದ್ರೆ ಚೈನಾ ಏನಿದೆಯಲ್ಲ, ಇಂಡಿಯಾದ ನಂತರ ಚೈನಾ ಆಕ್ಚುಲಿ ನೆಕ್ಸ್ಟ್ ಕ್ರಿಪ್ಟೋನ ಯೂಸ್ ಮಾಡ್ತಾ ಇದ್ದಂತ ದೊಡ್ಡ ಕಂಟ್ರಿ ಆಗಿತ್ತು. ಸೊ ಫೈನಲಿ ಚೈನಾ ಏನ್ ಮಾಡ್ತು 2025 ಅಲ್ಲಿ ಡಬಲ್ ಡೌನ್ ಮಾಡ್ತು. ಅಂದ್ರೆ ಚೈನಾ ಕ್ರಿಪ್ಟೋ ಬ್ಯಾನ್ ಅನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತು. ಸೊ ಕ್ರಿಪ್ಟೋನ ಚೈನಾದಲ್ಲಿ ಬ್ಯಾನ್ ಮಾಡಲಾಯಿತು. ಹಾಗಾಗಿ ಅದೇ ರೀತಿ ಏನಾದ್ರು ಆದ್ರೆ ಕಷ್ಟ, ಬಟ್ ಮ್ಯಾಕ್ಸಿಮಮ್ ಏನಿದೆಯಲ್ಲ ಚಾನ್ಸಸ್ ತುಂಬಾನೇ ಕಮ್ಮಿ. ಯಾಕೆಂದ್ರೆ ಇಫ್ ಇನ್ ಕೇಸ್ ಏನಾದ್ರು FI ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳನ್ನ ಬ್ಯಾನ್ ಮಾಡಿದ್ರು, ಕ್ರಿಪ್ಟೋನ ಬ್ಯಾನ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಯೂಸರ್ಸ್ ಆಬ್ವಿಯಸ್ಲಿ ಆಫ್ ಶೋರ್ ಅಕೌಂಟ್ ಗಳಿಗೆ ಅಥವಾ ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಕ್ರಿಪ್ಟೋನ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ಆ ರೀತಿ ಏನಾದ್ರು ಆದಾಗ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ, ಗವರ್ಮೆಂಟ್ಗೆ ಟ್ರ್ಯಾಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡಿದ್ರೆ ಕ್ರಿಪ್ಟೋ ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇದೆ. ಮೇ ಬಿ ಕ್ರಿಪ್ಟೋದ ಮೇಲ್ಗಡೆ ಇನ್ನಷ್ಟು ಟ್ಯಾಕ್ಸಸ್ ಆಗಿರ್ಬೋದು ಅಥವಾ ಇನ್ನಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇ ಬಿ ಬರ್ಬೋದು. ಅದು ಬಿಟ್ರೆ ಕಂಪ್ಲೀಟ್ಲಿ ಬ್ಯಾನ್ ಆಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.